ನಮಸ್ಕಾರ. ಮುಖ್ಯಾಂಶಗಳು. ವಿಧಾನಮಂಡಲ ಕಾರ್ಯಕಲಾಪ ಪ್ರಗತಿಯಲ್ಲಿ, ವಿಧಾನಸಭೆಯಲ್ಲಿ ಲೋಕಾಯುಕ್ತ ತಿದ್ದುಪಡಿ ಸೇರಿ ಹಲವು ವಿಧೇಯಕಗಳ ಮಂಡನೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕ್ರಮ ಪರಿಣಾಮಕಾರಿಯಾಗಿಲ್ಲ, ಮರಣ ಪ್ರಮಾಣ 7ನೇ ಸ್ಥಾನದಲ್ಲಿ ಕರ್ನಾಟಕ, ಸಿದ್ದರಾಮಯ್ಯ ಆರೋಪ. ಎಲ್ಲಾ ಸಮಸ್ಯೆಗಳಿಗೆ ವಿಜ್ಞಾನ ಪರಿಹಾರ, ಭಾರತೀಯ ವಿಜ್ಞಾನ ತಂತ್ರಜ್ಞಾನದ ನಕ್ಷೆಯಲ್ಲಿ ಬದಲಾವಣೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಸಂಸದೀಯ ವ್ಯವಸ್ಥೆಯ ಸಂಪ್ರದಾಯಗಳಿಗೆ ಎಲ್ಲರೂ ಬದ್ಧರಾಗಿರಬೇಕು, ಸದಸ್ಯರ ನಡವಳಿಕೆಗಳು ಉನ್ನತ ಮಟ್ಟದಲ್ಲಿರಬೇಕು, ಸಭಾಪತಿ ಎಂ ವೆಂಕಯ್ಯನಾಯ್ಡು. ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲ ಅಧಿವೇಶನದ 2ನೇ ದಿನದ ಕಾರ್ಯಕಲಾಪ ಪ್ರಾರಂಭವಾಗಿದೆ. ವಿಧಾನಸಭೆಯಲ್ಲಿಂದು ಇತರೆ ಅಧಿಕೃತ ಕಾರ್ಯಕಲಾಪಗಳು ಮುಂದುವರೆದಿವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಸಚಿವರು ವಿವಿಧ ವಿಧೇಯಕಗಳನ್ನು ಮಂಡಿಸಿದರು. ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ನೀಡಿರುವ 2018-19ನೇ ಸಾಲಿನ ಧನ ವಿನಿಯೋಗ ಲೆಕ್ಕಗಳ ಮತ್ತು ಹಣಕಾಸಿನ ಲೆಕ್ಕಗಳನ್ನು ಸಂಪುಟ 1 ಮತ್ತು 2 ಮತ್ತು ಹಾಗೂ ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ನೀಡಿರುವ ಮಾರ್ಚ್ 2019 ಕೊನೆಗೊಂಡ ವರ್ಷದ ರಾಜ್ಯ ಸರ್ಕಾರದ ಹಣಕಾಸಿನ ವ್ಯವಹಾರಗಳ ಲೆಕ್ಕ ಪರಿಶೋಧನಾ ವರದಿಯನ್ನು ಸಭೆಯ ಮುಂದಿಡುತ್ತಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2020ನೇ ಸಾಲಿನ ಕರ್ನಾಟಕ ಲೋಕಾಯುಕ್ತ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2020ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಭಿಕ್ಷಾಟನೆ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. 2020ನೇ ಸಾಲಿನ ಕನ್ನಡ ವಿಶ್ವವಿದ್ಯಾನಿಲಯ ಮತ್ತು ಇತರ ಕಾನೂನುಗಳ ವಿಧೇಯಕವನ್ನು ಮಂಡಿಸಲು ಕರ್ನಾಟಕ ಲೋಕಾಯುಕ್ತ 2ನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಪಟ್ಟಣ ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ, ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವಿಧೇಯಕ, ಕರ್ನಾಟಕ ಭಿಕ್ಷಾಟನೆ ನಿಷೇಧ ವಿಧೇಯಕ, ಕರ್ನಾಟಕ ವಿಶ್ವವಿದ್ಯಾಲಯ ಹಾಗೂ ಇತರ ಕಾನೂನುಗಳ ವಿಧೇಯಕ, ಭೂ ಸುಧಾರಣೆಗಳ 2ನೇ ತಿದ್ದುಪಡಿ ವಿಧೇಯಕ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳ ವಿಧೇಯಕ ಸೇರಿದಂತೆ ಇತರೆ ಹಲವು ವಿಧೇಯಕಗಳನ್ನು ಮಂಡಿಸಲಾಗಿದೆ. ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಗಮನ ಸೆಳೆಯುವ ಸೂಚನೆಗಳು ಮತ್ತಿತರ ಕಲಾಪಗಳು ಸಹ ನಡೆಯಲಿವೆ. ಇದೇ ಸಂದರ್ಭದಲ್ಲಿ ಹಲವು ವರದಿಗಳನ್ನು ಸಹ ಸದನದಲ್ಲಿ ಮಂಡಿಸಲಾಗುತ್ತದೆ. ಕೊರೋನಾ ಸೋಂಕು ವಿಚಾರ ಕುರಿತು ಚರ್ಚೆ ಮುಂದುವರೆದಿದ್ದು, ಕಾಂಗ್ರೆಸ್ನ ಹಿರಿಯ ಶಾಸಕ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಮಾಹಿತಿಗಳನ್ನು ಕೋರಿ ಹಲವಾರು ಪತ್ರಗಳನ್ನು ಬರೆದಿದ್ದು, ತಮಗೆ ಸೂಕ್ತ ಉತ್ತರ ದೊರೆತಿಲ್ಲ, ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಇದೀಗ ವಿಧಾನಸಭೆ ಕಲಾಪದ ನೇರ ಪ್ರಸಾರ. ಅಂತಿಮ ಯಾತ್ರೆಯನ್ನು ಅಗೌರವಗೊಳಿಸಿದ್ರು. ಇರಲಿ, ನನಗೆ ಸಮಯ ಇಷ್ಟೇ ಕೊಟ್ಟಿದ್ರು, ಇಷ್ಟೇ ಮಾತಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಅಧ್ಯಕ್ಷರೇ, ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಇಂಥ ವಿಷಯಗಳಲ್ಲಿ ಸಮಯ ಶುಡ್ ನಾಟ್ ಬಿ ಎ ಪ್ರಾಬ್ಲಮ್. ವಿ ಆರ್ ಸ್ಪೆಂಡಿಂಗ್ lakhs and lakhs of rupees, crores and crores of rupees of people to come and sit. We are all sitting here with the element of risk. In spite of that, if we feel that we don't have time, God alone save us. Anyway, you have given me this time. Thank you very much, sir. ಡಿ.ಕೆ. ಶಿವಕುಮಾರ್ ಅವರು. ಅಧ್ಯಕ್ಷರೇ, ಈ ಬಾರಿ ಕೊರೋನಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಇಡೀ ಪ್ರಪಂಚಕ್ಕೆ ಇದು ಬಂದಿದೆ. ನಾವು ಯಾರೋ ನಿರೀಕ್ಷೆ ಮಾಡಿರಲಿಲ್ಲ. ನಿರ್ಮಲಾ ಸೀತಾರಾಮನ್ ಇದು ಭಗವಂತನ ಆಟ ಅಂತ ಹೇಳಿದ್ದಾರೆ. ನಿಮ್ದು ಅನೇಕ ಧರ್ಮಗಳ ಬಗ್ಗೆ, ನಾವು ಅನೇಕ ಧರ್ಮಗಳ ಬಗ್ಗೆ ನಂಬಿಕೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಆದ್ರೆ ಒಂದು ಸರ್ಕಾರ ಅಂತ ಇದ್ಮೇಲೆ ನಮ್ದೇ ಆದಂತ ಜವಾಬ್ದಾರಿಗಳು, ನಿಮ್ ಜವಾಬ್ದಾರಿ, ನಮ್ ಜವಾಬ್ದಾರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತದೆ. ಹೋದ ಅಸೆಂಬ್ಲಿ ನಡೆಯುವಂತ ಸಂದರ್ಭದಲ್ಲಿ ಈ ಕೊರೋನಾ ಪ್ರಾರಂಭ ಆಗಿತ್ತು, ಜಲ್ದಿ ನಾವು ಮುಗಿಸ್ತೋ. ಈ ದೇಶದ ಪ್ರಧಾನಮಂತ್ರಿಗಳು 4 ಅವರಲ್ಲಿ ಲಾಕ್ಡೌನ್ ಮಾಡಿದ್ರು. ಓನ್ಲಿ 4 hours ಗೇವ್ ಅಸ್ ಟೈಮ್. ದೀಪ ಹಚ್ಚಕ್ಕೆ, ಚಪ್ಪಾಳೆ ಹೊಡೆಯಕ್ಕೆ 4 ದಿನ ಕೊಟ್ಟರು. ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ಬಟ್ ಚೀಫ್ ಮಿನಿಸ್ಟರ್ ದಿಸ್ ಗುಡ್ ವಿಲ್ ಅಟ್ಲೀಸ್ಟ್ ಒಂದಿನ ಹೇಳ್ತಾ ಇದ್ದಿದ್ದಪ್ಪ, ಯಾರು ಹಳ್ಳಿ ಪಳ್ಳಿ ಹೋಗಿ ಅಂತ ಹೇಳ್ತಾ ಇದ್ರು. ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ಹಿಮ್.
ನಾವು ಇಡೀ ರಾಜ್ಯದ ಜನ, ಎಲ್ಲ ಪಕ್ಷದ ಜನ, ಇರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ, ವಿ ಹ್ಯಾವ್ ಸಪೋರ್ಟೆಡ್ ದಿಸ್. ನಿಮಗೆ ಸಹಕಾರ ಕೊಟ್ಟಿದ್ದೇವೆ, ಬೆಂಬಲ ಕೊಟ್ಟಿದ್ದೇವೆ, ಒಳ್ಳೇದು ಮಾಡಿ ಅಂತ ಹೇಳಿದ್ದೇವೆ. ಪ್ರಧಾನಮಂತ್ರಿಗಳು 21 ದಿನದಲ್ಲಿ ನಾನು ಯುದ್ಧವನ್ನ ಗೆಲ್ತೇನೆ ಅಂತ ಹೇಳಿದ್ರು ಕೂಡ ವಿ ಹ್ಯಾವ್ ಅಗ್ರೀಡ್ ಟು ಇಟ್. ಇಡೀ ಜನ ಮುಚ್ಚೋಗಿತ್ತು, ಇಡೀ ಜನಕ್ಕೆ ಆಗ್ಬಾರ್ದು ತೊಂದರೆ ಆಗ್ತಿತ್ತು. ಸರ್ಕಾರಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳು ಅಷ್ಟೇನೂ ಪರಿಣಾಮಕಾರಿಯಾಗಿಲ್ಲ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿಂದು ಆರೋಪಿಸಿದ್ದಾರೆ. ನಿಯಮ 79ರ ಅಡಿ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಸೋಂಕು ನಿಯಂತ್ರಣದಲ್ಲಿ ಸರ್ಕಾರದ ಲೋಪಗಳ ಕುರಿತು ಬೆಳಕು ಚೆಲ್ಲಿದರು. ಭೀಕರ ಮಹಾಮಾರಿಯಿಂದ ರಾಜ್ಯದಲ್ಲಿ ಲಕ್ಷಾಂತರ ಜನರು ಬದುಕು ದುಸ್ತರವಾಗಿದೆ, ಸಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೊರೋನಾ ಸೋಂಕಿಗೆ ಒಳಗಾದವರು ಯಾತನೆ ಅನುಭವಿಸುವ ಪರಿಸ್ಥಿತಿ ಇದೆ. ಇಡೀ ದೇಶದಲ್ಲಿ ಕರ್ನಾಟಕ 7ನೇ ಸ್ಥಾನದಲ್ಲಿದೆ ಎಂದು ಹೇಳಿದರು. ಸೋಂಕು ಕಂಡುಬಂದ ತಕ್ಷಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದರೆ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಬಹುದಿತ್ತು. ಆದರೆ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ ಎಂದರು. ಮಾರ್ಚ್ 13, 2020 ಕೊರೋನಾ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ. ಕೊರೋನಾ ತುರ್ತು ನಿಗಾ ವಹಿಸಬೇಕಾದಂತ ಸಂಗತಿ ಅಲ್ಲ. ಇದು ಆರೋಗ್ಯ ಇಲಾಖೆ ಕೇಂದ್ರದವರು ಹೇಳದಂತ ಮಾತು. ಇದು ತಪ್ಪು ಮಾಹಿತಿಯನ್ನ ಈ ದೇಶದ ಜನರಿಗೆ ಕೊಟ್ಟಂತದ್ದು. 519 ಪ್ರಕರಣಗಳಿದ್ದವು. ಮಾರ್ಚ್ 24 ಲಾಕ್ಡೌನ್ ಆಯ್ತಲ್ಲ, ಆಗ 519. ಇವತ್ತೆಷ್ಟಾಗಿದ್ದಾವೆ ಪ್ರಕರಣಗಳು ದೇಶದಲ್ಲಿ? 55,60,105 ನಿನ್ನೆಗೆ. ಬಿಕಾಸ್ ಪ್ರತಿನಿತ್ಯ 90,000ಕ್ಕೂ ಹೆಚ್ಚು ಪ್ರಕರಣಗಳು ಸೋಂಕಿತರ ಸಂಖ್ಯೆ ಪತ್ತೆ ಆಗ್ತಾ ಇದ್ದಾವೆ. ಟೆಸ್ಟ್ ಯಾಕೆ ಹೆಚ್ಚಾಗಿ ಮಾಡಬೇಕು ಅಂತಂದದ್ದು ಅಂದ್ರೆ, ಯಾರಿಗೆ ರೋಗ ಪತ್ತೆ ಆಗ್ತದೆ ಅವ್ರನ್ನ ಐಸೋಲೇಟ್ ಮಾಡಿ ಬೇರೆಯವರಿಗೆ ಅದು ಹರಡದಂತೆ ನೋಡ್ಕೊಳ್ಳಿಕ್ಕೆ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಲಿಕ್ಕೆ ಮಾಡದಂತಕ್ಕೋಸ್ಕರ ಟೆಸ್ಟ್ಗಳು ಮಾಡಬೇಕು, ಹೆಚ್ಚು ಟೆಸ್ಟ್ಗಳನ್ನ ಮಾಡಬೇಕು ಅಂತ. ಸರ್, ಬೆಂಗಳೂರು ಮಧ್ಯಪ್ರವೇಶಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಜಾಗತಿಕವಾಗಿ ಮರಣ ಪ್ರಮಾಣ ಶೇಕಡಾ 3.6ರಷ್ಟಿದ್ದು ದೇಶದಲ್ಲಿ ಶೇಕಡಾ 1.60ರಷ್ಟಿದೆ. ಬೆಂಗಳೂರು ನಗರದಲ್ಲಿ ಶೇಕಡಾ 1.36 ಹಾಗೂ ಇಡೀ ರಾಜ್ಯದಲ್ಲಿ ಶೇಕಡಾ 1.54ರಷ್ಟಿದೆ ಎಂದು ಸ್ಪಷ್ಟನೆ ನೀಡಿದರು. ಚರ್ಚೆ ಮುಂದುವರೆಸಿದ ಸಿದ್ದರಾಮಯ್ಯ, ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ಸೋಂಕು ನಿಯಂತ್ರಣ ಪರಿಕರಗಳು, ಆಹಾರ ಕಿಟ್ಗಳ ವಿತರಣೆ ಸೇರಿದಂತೆ ಒಟ್ಟಾರೆ 4,200 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವೆಚ್ಚ ಮಾಡಿರುವುದಾಗಿ ಸರ್ಕಾರ ಮಾಹಿತಿ ನೀಡಿದೆ. ಆದರೆ ಯಾವ ಯಾವ ವಲಯಕ್ಕೆ ಖರೀದಿ ಮಾಡಲಾಗಿದೆ ಎಂಬ ಖಚಿತ ವಿವರಗಳನ್ನು ನೀಡುವಂತೆ ಒತ್ತಾಯಿಸಿದರು. ನೀವೇ ಒಬ್ಬ ಕರ್ನಾಟಕದ ಮಾಜಿ ಮಂತ್ರಿಗಳಾಗಿ, ಸದಸ್ಯರಾಗಿ ನೀವೇ ಈ ರೀತಿಯಲ್ಲಿ ಸರ್ಕಾರ ತಪ್ಪು ಮಾಹಿತಿ ಕೊಡ್ತಾ ಇದೆ ಅಂತ ಹೇಳೋದು ನಿಜವಾಗಿಯೂ ಕೂಡ ಸರಿಯಲ್ಲ. As a leader of the opposition, I could not get the information at all. Can we call it? This government is a democratic government. Can we call it? This government believes in parliamentary system of democracy. ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ನಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತೇಳಿ ಮಾಹಿತಿ ಬರ್ತಾ ಇತ್ತು. Even then we were keeping quiet. We were cooperating. ಎಲ್ಲಿವರೆಗೆ ಜುಲೈ ಮಧ್ಯಭಾಗದವರೆಗೂ ಕೂಡ ಕೋಆಪರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೂ ಮುನ್ನ ಸದನದಲ್ಲಿ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಕೈಗೊಂಡ ನಿರ್ಣಯ ಕುರಿತು ಮಾಹಿತಿದ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಈ ತಿಂಗಳ 26ರವರೆಗೆ ಮಾತ್ರ ಅಧಿವೇಶನ ನಡೆಯಲಿದೆ. 2 ದಿನದ ಕಲಾಪವನ್ನು ಕಡಿತಗೊಳಿಸಲಾಗಿದೆ. ಆದ್ಯತೆ ಮೇರೆಗೆ ವಿಧೇಯಕಗಳ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತಿದ್ದು, ಸದಸ್ಯರು ಸಮಯದ ಮಿತಿ ಅರಿತು ಕಲಾಪಕ್ಕೆ ಸಹಕಾರ ನೀಡಬೇಕು ಎಂದು ಕೋರಿದರು.
ಎಲ್ಲಾ ಸಮಸ್ಯೆಗಳಿಗೆ ವಿಜ್ಞಾನ ಪರಿಹಾರವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಐಐಟಿ ಗುವಾಹಟಿಯ 22ನೇ ಘಟಿಕೋತ್ಸವದಲ್ಲಿ ಭಾಷಣ ಮಾಡಿದ ಅವರು, ಆರ್ಥಿಕತೆ ಮತ್ತು ಸಮಾಜದಲ್ಲಿ ಬದಲಾವಣೆಯಾಗುತ್ತಿದ್ದು ಆಧುನಿಕತೆಯನ್ನು ಅಳವಡಿಸಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ನಕ್ಷೆಯಲ್ಲಿ ಬದಲಾವಣೆಯಾಗಬೇಕಾದ ಅಗತ್ಯವಿದೆ. ಶತಮಾನಗಳಿಂದಲೂ ಭಾರತದಲ್ಲಿ ವಿಜ್ಞಾನಕ್ಕೆ ಮಹತ್ವ ನೀಡಲಾಗುತ್ತಿದೆ. ಇದನ್ನು ಮುಂದಿನ ಯುಗದಲ್ಲಿ ಮತ್ತಷ್ಟು ವಿಸ್ತಾರಗೊಳಿಸಲಾಗುತ್ತಿದೆ. ಯುವಕರು ದೇಶದ ಭವಿಷ್ಯ ಬದಲಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಇವರ ಆಲೋಚನೆಗಳು ಮತ್ತು ಕನಸುಗಳು ನೈಜ ಭಾರತಕ್ಕೆ ರೂಪ ಕೊಡಲಿವೆ ಎಂದರು. ಕೋವಿಡ್-19 ಸಮಯದಲ್ಲಿ ಐಐಟಿ ವಿದ್ಯಾರ್ಥಿಗಳು ವಿವಿಧ ಪರಿಕರಗಳನ್ನು ಅನ್ವೇಷಿಸಿ ಆರೋಗ್ಯ ವಲಯಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ಐಐಟಿ ಗುವಾಹಟಿಯಲ್ಲಿ ಇ ಮೊಬಿಲಿಟಿ ಸೇರಿದಂತೆ ಅನೇಕ ಹೊಸ ಕೋರ್ಸ್ಗಳು ಆರಂಭಿಸಿರುವುದು ಪ್ರಶಂಸನೀಯ ಎಂದು ಹೇಳಿದರು. अपनी सोच को आईआईटी जैसे हमारे संस्थान आज आगे बढ़ा रहे हैं. आप सब भी आज फील कर रहे होंगे, जब आप यहां आए थे तब से आपके भीतर कितना ट्रांसफॉर्मेशन हो चुका है. आपका थिंकिंग प्रोसेस कितना एक्सपांड कर चुका है. आईआईटी गुवाहाटी में जब आपने अपनी ये जर्नी शुरू की थी, तब से लेकर अब तक आप अपने अंदर एक नई पर्सनालिटी देख रहे होंगे. ये इस इंस्टीट्यूशन का, आपके प्रोफेसर्स का आपके लिए सबसे वैल्यूएबल गिफ्ट है. साथियों, मेरा स्पष्ट मानना है, I firmly believe that the future of a nation is what its youth think today. Your dreams are going to shape the reality of India. इसलिए ये टाइम फ्यूचर रेडी होने का है. ये टाइम अभी से फ्यूचर फिट होने का है. जैसे जैसे आज इकोनॉमी और सोसाइटी में बदलाव आ रहा है, आधुनिकता आ रही है, इंडियन साइंस एंड टेक्नोलॉजी लैंडस्केप भी, उसको भी कई जरूरी चेंजेस करने की जरूरत है. मुझे खुशी है कि आईआईटी गुवाहाटी ने ये प्रयास पहले से ही शुरू कर दिए हैं. मुझे बताया गया है. ಕಾರ್ಯಕ್ರಮದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಮತ್ತಿತರ ಗಣ್ಯರು ಭಾಗವಹಿಸಿದ್ದಾರೆ. ಈ ಸಂಸ್ಥೆಯ 1,800ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆಯಲಿದ್ದಾರೆ. मुझे ये भी जानकारी दी गई है कि आईआईटी गुवाहाटी बी12 के सभी प्रोग्राम्स में साइंस और इंजीनियरिंग के इंटीग्रेशन को भी लीड कर रही है. मुझे पूरा भरोसा है कि इंटर डिसिप्लिनरी प्रोग्राम्स हमारी एजुकेशन को ವಿಶ್ವಸಂಸ್ಥೆ ವಿಶ್ವಾಸದ ಬಿಕ್ಕಟ್ಟು ಎದುರಿಸುತ್ತಿದ್ದು ಸಮಗ್ರ ಸುಧಾರಣೆಯ ಮೂಲಕ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ವಿಶ್ವಸಂಸ್ಥೆಯ 75ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಸಾಮಾನ್ಯ ಅಧಿವೇಶನವನ್ನುದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ ಅವರು, ಈಗಿನ ವಾಸ್ತವಿಕ ಪರಿಸ್ಥಿತಿಗೆ ಅನುಗುಣವಾಗಿ ಬಹುಹಂತದ ಸುಧಾರಣೆಗಳ ಅಗತ್ಯವಿದೆ. ಜಾಗತಿಕ ಸಂಸ್ಥೆಯನ್ನು ಪ್ರತಿನಿಧಿಸುವ ಪ್ರತಿಯೊಬ್ಬರ ಧ್ವನಿಗೂ ಆದ್ಯತೆ ಇರಬೇಕು. ಈ ಮೂಲಕ ಮಾನವ ಕಲ್ಯಾಣ ಕೇಂದ್ರಿತ ಹಾಗೂ ಸಮಕಾಲೀನ ಸವಾಲುಗಳನ್ನು ಎದುರಿಸಲು ಮುಂದಾಗಬೇಕು ಎಂದು ಸಲಹೆ ಮಾಡಿದ್ದಾರೆ. ವಿಶ್ವಸಂಸ್ಥೆ ಸಂಘರ್ಷ ನಿಯಂತ್ರಿಸುವ, ಅಭಿವೃದ್ಧಿಗೆ ಉತ್ತೇಜನ ನೀಡುವ, ಹವಾಮಾನ ಬದಲಾವಣೆಯ ಸಮಸ್ಯೆಗಳನ್ನು ನಿವಾರಿಸುವ, ಅಸಮಾನತೆ ತಗ್ಗಿಸಿ ಡಿಜಿಟಲ್ ತಂತ್ರಜ್ಞಾನಕ್ಕೆ ಆದ್ಯತೆ ನೀಡುವ ನಿರ್ಣಯಗಳನ್ನು ಅಳವಡಿಸಿಕೊಳ್ಳಬೇಕು. ವಿಶ್ವಸಂಸ್ಥೆಯಿಂದಾಗಿ ಜಗತ್ತು ಇಂದು ಉತ್ತಮ ಪರಿಸ್ಥಿತಿಯಲ್ಲಿದೆ ಎಂದು ಸಹ ಅವರು ಹೇಳಿದರು. ವಿಶ್ವಸಂಸ್ಥೆಯ ಶಾಂತಿ ಅಭಿಯಾನದ ಕಾರ್ಯಚಟುವಟಿಕೆಗಳನ್ನು ಶ್ಲಾಘಿಸಿದ ಪ್ರಧಾನಿ ನರೇಂದ್ರ ಮೋದಿ, ಶಾಂತಿ ಅಭಿಯಾನದಲ್ಲಿ ತ್ಯಾಗ ಬಲಿದಾನಗೈದವರಿಗೆ ಶ್ರದ್ದಾಂಜಲಿ ಅರ್ಪಿಸಿದರು.
ಭಾರತ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದೆ ಎಂದು ಹೇಳಿದರು. 75 ವರ್ಷಗಳ ಹಿಂದೆ ಯುದ್ಧದ ಭಯಾನಕ ಪರಿಸ್ಥಿತಿಯಿಂದ ಹೊರಬರಲು ಜಗತ್ತಿನಲ್ಲಿ ಹೊಸ ಭರವಸೆಯ ಮೂಲಕ ಜನ್ಮ ತಳೆದ ವಿಶ್ವಸಂಸ್ಥೆ ಇದೇ ಮೊದಲ ಬಾರಿಗೆ ಇಡೀ ಮನುಕುಲಕ್ಕೆ ಸಂಕಷ್ಟ ಎದುರಾಗುವ ಪರಿಸ್ಥಿತಿಯಲ್ಲಿದೆ. ಭಾರತ ವಿಶ್ವಸಂಸ್ಥೆಯ ಉತ್ತಮ ಉದ್ದೇಶಗಳ ಜೊತೆ ನಿಲ್ಲಲಿದ್ದು ಇತರ ದೇಶಗಳ ಜೊತೆಗೂಡಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. The original mission remains incomplete and the far-reaching declaration that we are adopting today acknowledges that work still needs to be. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಮಾಡುವಂತೆ ಹಲವಾರು ದಶಕಗಳಿಂದ ಭಾರತ ಪ್ರತಿಪಾದಿಸುತ್ತಲೇ ಬಂದಿದೆ. 1945ರಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಹುಟ್ಟಿಕೊಂಡ ವಿಶ್ವಸಂಸ್ಥೆಯಲ್ಲಿ 21ನೇ ಶತಮಾನದ ಸಮಕಾಲೀನ ವಾಸ್ತವಗಳು ಪ್ರತಿಫಲವಾಗುತ್ತಿಲ್ಲ. ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ನೀಡುವ ಕುರಿತು ಶಾಶ್ವತ ಸದಸ್ಯತ್ವ ಹೊಂದಿರುವ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ದೇಶಗಳನ್ನು ಒಳಗೊಂಡಂತೆ ಬಹುತೇಕ ರಾಷ್ಟ್ರಗಳು ಭಾರತವನ್ನು ಬೆಂಬಲಿಸುತ್ತಿವೆ ಎಂದು ಹೇಳಿದರು. We cannot fight today's challenges with outdated structures, without comprehensive reforms. The UN faces a crisis of confidence. For today's interconnected world, we need a reformed multilateralism that reflects today's realities, gives voice to all stakeholders, addresses contemporary challenges, and focuses on human welfare. India looks forward to working with all other nations toward this end. Thank you. Namaste. ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಸೂಕ್ತ ಪ್ರತ್ಯುತ್ತರ ನೀಡಿದೆ. ಪಾಕಿಸ್ತಾನ ಮಾಡಿರುವ ಆಧಾರರಹಿತ ಆರೋಪಗಳಿಗೆ ಭಾರತ ಮಧ್ಯಪ್ರವೇಶಿಸಿ ಸೂಕ್ತ ಉತ್ತರ ನೀಡಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ವಿದೇಶಾಂಗ ವ್ಯವಹಾರಗಳ ಮೊದಲ ಕಾರ್ಯದರ್ಶಿ ವಿದಿಶಾ ಮಿಶ್ರಾ, ವಿಶ್ವಸಂಸ್ಥೆಯಂತಹ ಮಹತ್ವದ ವೇದಿಕೆಯಲ್ಲಿ ಪಾಕಿಸ್ತಾನದ ಪ್ರತಿನಿಧಿಗಳು ಭಾರತದ ಆಂತರಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಸ್ತಾಪಿಸಿರುವುದು ಸೂಕ್ತವಲ್ಲ. ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ. ಆದರೆ ಜಾಗತಿಕ ಸಂಸ್ಥೆಯ ವೇದಿಕೆಯಲ್ಲಿ ಪಾಕಿಸ್ತಾನ ಈ ವಿಚಾರ ಪ್ರಸ್ತಾಪಿಸುತ್ತಿರುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯ ಪ್ರಮುಖ ಕೇಂದ್ರವಾಗಿದೆ. ಇದು ವಿಶ್ವಸಂಸ್ಥೆಯನ್ನು ಒಳಗೊಂಡಂತೆ ಎಲ್ಲಾ ದೇಶಗಳಿಗೂ ಕಳವಳಕಾರಿ ವಿಚಾರವಾಗಿದ್ದು, ಜಾಗತಿಕವಾಗಿ ಈ ಸಮಸ್ಯೆ ನಿವಾರಣೆಯಾಗಬೇಕು ಎಂಬುದು ಎಲ್ಲಾ ರಾಷ್ಟ್ರಗಳ ಅಭಿಮತವಾಗಿದೆ ಎಂದು ಹೇಳಿದ್ದಾರೆ. We reject the malicious reference made to the Union Territory of Jammu and Kashmir, which is an integral part of India. If there is an item that is unfinished on the agenda of the UN, it is that of tackling the scourge of terrorism. Pakistan is a ಕೃಷಿ ಸಂಬಂಧಿತ ವಿಧೇಯಕಗಳನ್ನು ಅಂಗೀಕರಿಸುವ ವೇಳೆ ಗದ್ದಲ ಎಬ್ಬಿಸಿದ ಕಾರಣ ರಾಜ್ಯಸಭೆಯಿಂದ ಒಂದು ವಾರ ಅಮಾನತುಗೊಂಡ 8 ಮಂದಿ ಸದಸ್ಯರು ಸಂಸತ್ ಆವರಣದ ಹೊರಭಾಗದಲ್ಲಿರುವ ಗಾಂಧಿ ಪ್ರತಿಮೆ ಬಳಿ ನಿನ್ನೆಯಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಇಂದು ಬೆಳಗ್ಗೆ ರಾಜ್ಯಸಭೆ ಉಪಸಭಾಪತಿ ಹರಿವಂಶ ನಾರಾಯಣ್ ಸಿಂಗ್ ಧರಣಿ ನಿರತ ಸದಸ್ಯರನ್ನು ಭೇಟಿ ಮಾಡಿದರು. ನಿನ್ನೆ 8 ಮಂದಿ ಸದಸ್ಯರನ್ನು ಸಭಾಪತಿ ಎಂ ವೆಂಕಯ್ಯನಾಯ್ಡು ಕಲಾಪದಿಂದ ಅಮಾನತುಗೊಳಿಸಿದ್ದರು. उन्हें अलग कर दिया गया था, उन्हें निलंबित कर दिया गया था 1 हफ्ते के लिए जया, और उसके बाद से ये 8 सांसद धरने पर बैठ गए थे गांधी प्रतिमा के सामने में और उन्हीं से मुलाकात करने के लिए. ಸಂಸತ್ತಿನಲ್ಲಿ ಯಾವುದೇ ವಿಚಾರದ ಬಗ್ಗೆ ಸರ್ಕಾರ ಚರ್ಚೆಗೆ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಾಜ್ಯಸಭೆಯಲ್ಲಿಂದು ನಿನ್ನೆ ಅಮಾನತುಗೊಂಡ 8 ಸದಸ್ಯರ ವಿಚಾರ ಕುರಿತ ಪ್ರತಿಪಕ್ಷಗಳ ಆಕ್ಷೇಪಕ್ಕೆ ಸ್ಪಷ್ಟನೆ ನೀಡಿದ ಅವರು, ಸರ್ಕಾರ ಚರ್ಚೆಯಿಂದ ಪಲಾಯನ ಮಾಡುವುದಿಲ್ಲ, ವಿಪಕ್ಷಗಳು ಯಾವುದೇ ವಿಷಯ ಪ್ರಸ್ತಾಪಿಸಿದರೂ ಸರ್ಕಾರ ಚರ್ಚೆಗೆ ಸದಾ ಬದ್ಧವಾಗಿದೆ. ಆದರೆ ಪ್ರತಿಪಕ್ಷಗಳು ಗದ್ದಲ, ಕೋಲಾಹಲ ಸೃಷ್ಟಿಸುವುದು ಸಮಂಜಸವಲ್ಲ ಎಂದರು. ಕಳೆದ 2 ದಿನಗಳ ಹಿಂದೆ ಕೃಷಿ ಸಂಬಂಧಿತ ಮಸೂದೆಗಳನ್ನು ಅಂಗೀಕರಿಸುವ ಸಂದರ್ಭದಲ್ಲಿ ಆಡಳಿತ ಪಕ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಹಾಜರಿದ್ದರು. ಆಡಳಿತ
ಪಕ್ಷದಿಂದ 110 ಮತ್ತು ಪ್ರತಿಪಕ್ಷ ಸಾಲಿನಲ್ಲಿ 72 ಸದಸ್ಯರಿದ್ದರು. ಆದರೆ ಈ ವಿಚಾರದಲ್ಲಿ ವಿಪಕ್ಷಗಳು ಮಾಡುವ ಆರೋಪಗಳು ಸರಿಯಲ್ಲ ಎಂದರು. them, sir, through you, that let them have the look at the proceedings which have been recorded. As soon as I said, they came into the well, and the first person who was to move the resolution for sending it to the committee, his seat is allocated on the top, and he was there in this well, and he was asking. Of course, it has not gone into record. ಸಭಾಪತಿ ಎಂ ವೆಂಕಯ್ಯನಾಯ್ಡು ಸದನದಲ್ಲಿ ಸಂಸದೀಯ ನಡವಳಿಕೆ ಅತ್ಯಂತ ಮುಖ್ಯವಾದದ್ದು. ಯಾವುದೇ ಸಮಸ್ಯೆ ಇದ್ದರೂ ಪೀಠಾಸೀನಾಧಿಕಾರಿಗಳ ಗಮನಕ್ಕೆ ಸದಸ್ಯರು ತರಬೇಕು. ಉಪಸಭಾಪತಿ ಅವರು ಸಂಸದೀಯ ವ್ಯವಸ್ಥೆಯ ಸಂಪ್ರದಾಯಗಳನ್ನು ಸಮರ್ಥವಾಗಿ ಪಾಲಿಸುತ್ತಿದ್ದಾರೆ. ಪ್ರತಿಯೊಬ್ಬ ಸದಸ್ಯರು ನಿಯಮಾವಳಿ ಮತ್ತು ಸಂಪ್ರದಾಯದಂತೆ ನಡೆದುಕೊಳ್ಳಬೇಕು ಎಂದು ಹೇಳಿದರು. To their seats, and I am ready to allow the third division 13 times. And also, sir, is it not a painful thing, sir, in a elder house, which is the most respected one, going to the almost attacking the deputy chairman? And is it not true, sir, one of the marshal was physically attacked? Was he not threw away? Sir, is it the way to behave in the house, sir? ಇದು ಮೇಲ್ಮನೆ. ಅದೇ ರೀತಿ ನಮ್ಮೆಲ್ಲರ ನಡವಳಿಕೆಗಳು ಸಹ ಉನ್ನತ ಮಟ್ಟದಲ್ಲಿರಬೇಕು ಎಂದು ಸಭಾಪತಿ ಕಿವಿಮಾತು ಹೇಳಿದರು. The government did not have the numbers. I don't want to get into that. That's not my business. Whether the government has numbers or not numbers, that they will say, and when an occasion comes, it can be proved. Even today or tomorrow, at the earliest, if there is an occasion, the members ask division as per the rules. The deputy chairman will definitely allow it, and it can be proved who has the numbers and who has not numbers and all. And then coming to last point, I don't want to take that further time. We are also paid. We are also human beings. We are doing our duty. And what is happening also will have effect on our health also, on the health of many of the members. Why don't you think about that also? And moreover, there is a COVID general restriction for the people. And I don't know this situation is going to come. 3 days back I have said it in the House, please follow the guidelines. ಇಂದು ರಾಜ್ಯಸಭೆ ಸಮಾವೇಶಗೊಂಡಾಗ ಮಹಾರಾಷ್ಟ್ರದ ಕುಮಾರ್ ಕೇತ್ಕರ್ ಹಾಗೂ ಮತ್ತಿತರ ಸದಸ್ಯರು 56 ಭಾರತೀಯ ಮೀನುಗಾರರು ಹಾಗೂ ಮೀನುಗಾರಿಕಾ ಉಪಕರಣಗಳು ಪಾಕಿಸ್ತಾನದ ವಶದಲ್ಲಿದ್ದು, ಈ ರೀತಿಯ ಪ್ರಕರಣಗಳು ಹಲವು ಬಾರಿ ಪುನರಾವರ್ತನೆಗೊಳ್ಳುತ್ತಿದೆ. ಒಟ್ಟು 270 ಭಾರತೀಯ ಮೀನುಗಾರರನ್ನು ಪಾಕಿಸ್ತಾನ ಬಂಧಿಸಿದ್ದು, ಇವರ ಬಿಡುಗಡೆಗೆ ಸರ್ಕಾರದ ನಿಲುವೇನು ಎಂದು ಪ್ರಶ್ನಿಸಿದರು. Indian fishermen are in their custody in their jails, and over 1,200 fishing boats have been captured and confiscated by Pakistan so far. All these or most of these boats are from Gujarat. What is government doing to get the fishermen and the boats back released from Pakistani jails? Thank you. ಇದಕ್ಕೆ ಪ್ರತಿಕ್ರಿಯಿಸಿದ ಸಭಾಪತಿ ವೆಂಕಯ್ಯನಾಯ್ಡು ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಈ ಕುರಿತು ಗಮನ ಹರಿಸುವಂತೆ ಸೂಚಿಸಿದರು. ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಐಟಿಗಳ ಕಾನೂನು ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆಯಲ್ಲಿಂದು ಧ್ವನಿಮತದಿಂದ ಅಂಗೀಕರಿಸಲಾಯಿತು. ಮಸೂದೆ ಕುರಿತ ಚರ್ಚೆಯಲ್ಲಿ ಪಾಲ್ಗೊಂಡ ವೈಎಸ್ಆರ್ ಸಿಪಿಯ ವಿಜಯ್ ಸಾಯಿ ರೆಡ್ಡಿ, ಜೆಡಿಯುನ ರಾಮಚಂದ್ರ ಸಿಂಗ್ ಮತ್ತಿತರ ಸದಸ್ಯರು ಐಐಟಿಗಳನ್ನು ಸ್ಥಾಪಿಸುವಲ್ಲಿ ರಾಜ್ಯಗಳಿಗೆ ಆದ್ಯತೆ ನೀಡಬೇಕು, ಈ ಸಂಸ್ಥೆಗಳಲ್ಲಿ ಉತ್ತಮ ಬೋಧಕ ವರ್ಗ ಮತ್ತು ಮೂಲಸೌಕರ್ಯ ಒದಗಿಸಬೇಕು, ಐಐಟಿಗಳಿಗೆ ಸಮನಾಗಿ ಈ ಸಂಸ್ಥೆಗಳನ್ನು ಬೆಳೆಸಬೇಕು ಎಂದರು. ಚರ್ಚೆಗೆ ಉತ್ತರಿಸಿದ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಐಐಟಿಗಳಲ್ಲಿ ಉತ್ತಮ ಮೂಲಸೌಕರ್ಯ ಒದಗಿಸಲಾಗುವುದು, ಮಸೂದೆಯಲ್ಲಿ ಈಶಾನ್ಯ ರಾಜ್ಯಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ, ಈ ಸಂಸ್ಥೆಗಳನ್ನು ನೂತನ ಶಿಕ್ಷಣ ನೀತಿ ಅಡಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. उनको बताते हुए खुशी है कि हमारे एनआईटीज नॉर्थ ईस्ट में बहुत अच्छा काम कर रहे हैं और राष्ट्रीय महत्व के संस्थान घोषित करने की दिशा में ही ये काम हुआ है. उन्होंने जो सुझाव दिए हैं काफी कुछ हम लोग कर रहे हैं, लेकिन मैं उनको आश्वस्त कर रहा हूं कि नॉर्थ ईस्ट के विकास में ये तकनीकी संस्थान हमारे बहुत ही महत्वपूर्ण साबित होंगे.
Those in favor will please raise their hands and say ನಂತರ ಉಪಸಭಾಪತಿ ಹರಿವಂಶ ನಾರಾಯಣ್ ಸಿಂಗ್ ಮಸೂದೆಯನ್ನು ಧ್ವನಿಮತದಿಂದ ಅಂಗೀಕರಿಸಿದರು. the motion is adopted. ಬಳಿಕ ಅಗತ್ಯ ವಸ್ತುಗಳ ತಿದ್ದುಪಡಿ ಮಸೂದೆ 2020 ಪರಿಗಣನೆ ಮತ್ತು ಚರ್ಚೆಗೆ ಕೈಗೆತ್ತಿಕೊಳ್ಳಲಾಯಿತು. ಮಸೂದೆ ಕುರಿತು ಚರ್ಚೆಯಲ್ಲಿ ಪಾಲ್ಗೊಂಡ ಸದಸ್ಯರು ಮಸೂದೆಯಲ್ಲಿ ಅಗತ್ಯ ವಸ್ತುಗಳ ಸಂಗ್ರಹ ಮಿತಿ ಎಷ್ಟಿರಬೇಕೆಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಎಂದು ಗಮನ ಸೆಳೆದರು. ನಂತರ ಮಸೂದೆಯನ್ನು ಅಂಗೀಕರಿಸಲಾಯಿತು. ಇದಕ್ಕೂ ಮುನ್ನ ವಿಶೇಷ ನಿಲುವಳಿ ಅಡಿ ಮಾತನಾಡಿದ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಹೇಳಿದ್ದರು. ಆದರೆ 14 ಕೋಟಿ ಉದ್ಯೋಗಗಳು ಇದೀಗ ನಷ್ಟವಾಗಿವೆ. ಸಾರ್ವಜನಿಕ ವಲಯಗಳು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಹೊಸ ನೇಮಕಾತಿಗಳು ನಡೆಯುತ್ತಿಲ್ಲ. ಅಲ್ಲದೆ ಆರೋಗ್ಯ, ಶಿಕ್ಷಣ, ರೈಲ್ವೆ, ನ್ಯಾಯಾಲಯಗಳು ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ 20 ಲಕ್ಷ ಉದ್ಯೋಗಗಳು ಖಾಲಿ ಇದ್ದು ಇವನ್ನು ತುರ್ತಾಗಿ ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು. 21 लाख नौकरियां पैदा करनी होगी. जब नरेंद्र मोदी जी प्रधानमंत्री बने थे, उन्होंने देश के युवाओं से वायदा किया था कि वे 2 करोड़ युवाओं को हर साल रोजगार दिलवाएंगे. लेकिन स्थिति ये है कि देश में 14 करोड़ लोग बेरोजगार हो गए हैं. नए नौकरियां पैदा करना तो दूर, केंद्र सरकार गवर्नमेंट सेक्टर्स, पब्लिक सेक्टर्स, हेल्थ सेक्टर, एजुकेशन, पुलिस एटसेट्रा में लगभग 20 लाख खाली नौकरियां पड़े हैं. उनको भी सरकार भर्ती नहीं कर रही है. In the last 1.5 ಬಳಿಕ ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಅನೇಕ ಸಹಕಾರಿ ಸೊಸೈಟಿಗಳು ಬ್ಯಾಂಕ್ಗಳಾಗಿ ಬದಲಾವಣೆಗೊಂಡು ಸಂಕಷ್ಟಕ್ಕೆ ಸಿಲುಕಿವೆ. ಇವಲ್ಲಿ ಪಿಎಂಸಿ ಮತ್ತು ಬೆಂಗಳೂರಿನ ಗುರು ರಾಘವೇಂದ್ರ ಬ್ಯಾಂಕ್ ಸೇರಿವೆ. ಠೇವಣಿದಾರರ ಸಂಪೂರ್ಣ ಹಿತ ರಕ್ಷಿಸಲು ಈ ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದರು. There are others also. I come from Karnataka city. Bangalore has faced Guru Raghavendra, also a cooperative bank, which has had very serious difficulties. And in presenting this particular set of amendments, I wish to highlight and state upfront that this set of amendments to the Banking Regulation Act is being brought to completely protect the interest of depositors. ಇಂದು ವಿಶ್ವ ಖಡ್ಗಮೃಗ ದಿನ. ಪರಿಸರ ಸಮತೋಲನ ಉದ್ದೇಶದಿಂದ ದೇಶದಲ್ಲಿ ಖಡ್ಗಮೃಗಗಳ ಸಂರಕ್ಷಣೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ. ಇದಕ್ಕಾಗಿ ರಾಷ್ಟ್ರೀಯ ಖಡ್ಗಮೃಗಗಳ ಸಂರಕ್ಷಣಾ ಕಾರ್ಯಯೋಜನೆಯನ್ನು ಜಾರಿಗೊಳಿಸಿದೆ. ಅಸ್ಸಾಂ, ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದಲ್ಲಿ 3,000ಕ್ಕೂ ಹೆಚ್ಚು ಖಡ್ಗಮೃಗಗಳಿವೆ. But the myth of medicinal value and the menace of poaching brought the species on the brink of extinction. In order to save the majestic animal, World Rhino Day is observed throughout the world on 22nd of September. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್, ಹುಲ್ಲುಗಾವಲಿನಲ್ಲಿ ವಾಸಿಸುವ ಖಡ್ಗಮೃಗಗಳ ಸಂರಕ್ಷಣೆಯಿಂದ ಹುಲ್ಲುಗಾವಲು ನಿರ್ವಹಣೆಗೆ ಹೆಚ್ಚಿನ ರೀತಿಯಲ್ಲಿ ನೆರವಾಗಲಿದೆ. ಇವುಗಳ ರಕ್ಷಣೆಯಿಂದ ಹವಾಮಾನ ಬದಲಾವಣೆ ಮೇಲಿನ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ 1 ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಹಲವು ಗ್ರಾಮಗಳು ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ವ್ಯಾಪಕ ಮಳೆಯಿಂದಾಗಿ ನದಿ ಪಾತ್ರದ ಜನತೆಗೆ ಪ್ರವಾಹ ಭೀತಿ ಆವರಿಸಿದೆ. ನೆರೆಯ ಮಹಾರಾಷ್ಟದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು ಜಿಲ್ಲೆಯ ಸಾರವಾಡ, ತೋಕೋಟ, ಹಿಟ್ನಳ್ಳಿ ಸೇರಿದಂತೆ ವಿವಿಧೆಡೆ ಅಪಾರ ಕೃಷಿ ಭೂಮಿ ಜಲಾವೃತಗೊಂಡಿದ್ದು ಸುಮಾರು 500 ಹೆಕ್ಟೇರ್ಗೂ ಅಧಿಕ ಬೆಳೆ ಹಾನಿಯಾಗಿರುವ ಕುರಿತು ಅಂದಾಜು ಮಾಡಲಾಗಿದೆ. ಕರ್ನಾಟಕ ಮತ್ತು ಮಹಾರಾಷ್ಟದ ಸಮಾನಾಂತರ ಗಡಿಯಲ್ಲಿ ನಿರ್ಮಿಸಿರುವ 8 ಬ್ಯಾರೇಜ್ಗಳು ಮುಳುಗಡೆಯಾಗಿದ್ದು ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಕಾರ್ಯಕಲಾಪ ಪ್ರಗತಿಯಲ್ಲಿ, ವಿಧಾನಸಭೆಯಲ್ಲಿ ಲೋಕಾಯುಕ್ತ ತಿದ್ದುಪಡಿ ಸೇರಿ ಹಲವು ವಿಧೇಯಕಗಳ ಮಂಡನೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕ್ರಮ ಪರಿಣಾಮಕಾರಿಯಾಗಿಲ್ಲ, ಮರಣ ಪ್ರಮಾಣ 7ನೇ ಸ್ಥಾನದಲ್ಲಿ ಕರ್ನಾಟಕ, ಸಿದ್ದರಾಮಯ್ಯ ಆರೋಪ.
ಎಲ್ಲ ಸಮಸ್ಯೆಗಳಿಗೆ ವಿಜ್ಞಾನ ಪರಿಹಾರ, ಭಾರತೀಯ ವಿಜ್ಞಾನ ತಂತ್ರಜ್ಞಾನದ ನಕ್ಷೆಯಲ್ಲಿ ಬದಲಾವಣೆ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಸಂಸದೀಯ ವ್ಯವಸ್ಥೆಯ ಸಂಪ್ರದಾಯಗಳಿಗೆ ಎಲ್ಲರೂ ಬದ್ಧರಾಗಿರಬೇಕು, ಸದಸ್ಯರ ನಡವಳಿಕೆಗಳು ಉನ್ನತ ಮಟ್ಟದಲ್ಲಿರಬೇಕು, ಸಭಾಪತಿ ಎಂ ವೆಂಕಯ್ಯನಾಯ್ಡು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ಡಿಡಿ ಚಂದನದಲ್ಲಿ. ನಮಸ್ಕಾರ.